ಹೈಕಮಾಂಡ್ ಮನಸ್ಸು ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಯಾರು ಹೇಳಿರೋದು? ಡಿ ಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ದಾರೆ ಶಾಸಕ ಜಿ ಟಿ ದೇವೇಗೌಡರು. ಈಗ ಡಿ ಕೆ ಶಿ ಪರ ಒಕ್ಕಲಿಗ ಸ್ವಾಮೀಜಿಗಳು ಬಹಿರಂಗ ಮನವಿ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಮೇಲಿನ ಅಭಿಮಾನದಿಂದ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ದಾರೆ ಶಾಸಕ ಜಿ ಟಿ ದೇವೇಗೌಡರು. ಮತ್ತೊಂದು ಕಡೆಗೆ ಈ ಸರ್ಕಾರ ಪತನ ಆಗಬಹುದು ಅಂತ ಜಗದೀಶ್ ಶೆಟ್ಟರ್ ಅವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಶಾಸಕರಿಂದಲೇ ರಾಜ್ಯ ಸರ್ಕಾರ ಪತನವಾಗುತ್ತೆ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ ಸಂಸದರು. ಈಗ CM ಬದಲಾವಣೆ ವಿಚಾರನ ಕಾಂಗ್ರೆಸ್ ಹೈಕಮಾಂಡು ಹೇಳಿಲ್ಲ, ಇಲ್ಲ ಅವರು ಶಾಸಕರು ಹೇಳಿಲ್ಲ. ಕೆಂಪೇಗೌಡ ಜಯಂತಿಯಲ್ಲಿ ಜಯಂತ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ಒಕ್ಕಲಿಗರ ಮಠದ ಸ್ವಾಮೀಜಿಯವರು ಚಂದ್ರಶೇಖರ ಸ್ವಾಮೀಜಿಗಳು ಶಿವಕುಮಾರ್ ಅವರ ಮೇಲೆ ಅಭಿಮಾನದಿಂದ ಸಮಾಜದ ಮಠಾಧೀಶರಾಗಿ ಡಿ ಕೆ ಶಿವಕುಮಾರ್ ಅವರು ಪಕ್ಷ ಕಟ್ಟಿದ್ದಾರೆ, ಅವ್ರಿಗೆ ನೀವು ಆಶೀರ್ವಾದ ಮಾಡಿ ಅವ್ರಿಗೆ ಮುಖ್ಯಮಂತ್ರಿ ಮಾಡಿ ಬಿಟ್ಕೊಡಿ ಅಂತ ಒಂದು ಕೇಳಿ. ಅದಕ್ಕೆ ನಾವು ಒಂದು ಸಲ ಇದು ಸ್ಟಾರ್ಟ್ ಆತಂದರೆ ಇದು ಎಲ್ಲ ರೀತಿ ಸಂಘರ್ಷ ಸ್ಟಾರ್ಟ್ ಆಗೋದೆ. ಇದು ಮೊದಲಿಂದು ಅಲ್ಲಿ CM DCM ಯಾವಾಗ ಮಾಡಿದರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ನ, ಅವತ್ತು ಫಸ್ಟ್ ದಿನದಿಂದ ಇದು ಕ್ಲಾಸ್ ಚಾಲು ಆಗಿದೆ. ಫಸ್ಟ್ ದಿನದಿಂದ ಯಾವಾಗ ಅವರು ಮುಖ್ಯಮಂತ್ರಿ ಅಧಿಕಾರ ಸ್ವೀಕಾರ ಮಾಡೋದು ಲೇಟ್ ಆಯ್ತು, ಒಂದು 8 ದಿವಸ ಸದೃಶವಾಗಿಯೇ ಯಾರು CM ಯಾರು DCM ಯಾರ್ದು ಎಷ್ಟು ಅವಧಿ ಅನ್ನುವಂಥದ್ದು. ಹೀಗಾಗಿ ಈ ಸರ್ಕಾರ ಇದರಿಂದನೇ ಇವತ್ತು ಜನರಿಗೆ ಒಳ್ಳೆಯದು ಮಾಡೋದು ಬಿಟ್ಟು ಮತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಬಿಟ್ಟು ಭ್ರಷ್ಟಾಚಾರ ನಿಯಂತ್ರಣ ಮಾಡೋದು ಬಿಟ್ಟು ಇದೇ ರೀತಿ ಬೆಳಗಿಂದ ಸಾಯಂಕಾಲ CM DCM ಯಾರಾಗಬೇಕು, ಎಷ್ಟು ಜನ DCM ಇರಬೇಕು, ಹೀಗಾಗಿ ಇದ್ರ ಬಗ್ಗೆನೇ ಚರ್ಚೆ ಆಗ್ತಾಯಿದೆ ಹೊರತು ಸರ್ಕಾರದ ಕಾಳಜಿ ಜನಪರವಾದಂಥ ಕಾಳಜಿ ಇಲ್ಲ. ಈಗ ನಾವು ಬೆಳಗಾವಿಯಲ್ಲಿ ಮೀಟಿಂಗ್ ತೊಗೊಂಡೆ, ನಾನು ಯಾವ ಅಧಿಕಾರಿಗಳು ಕೆಲಸ ಮಾಡೋಂಥ ಪರಿಸ್ಥಿತಿ ಇದೆ.